ಉದ್ಯೋಗ ಆಕಾಂಕ್ಷಿಗಳಿಗೆ ಕೆಪಿಎಸ್ಸಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಾಕಿ ನೇಮಕಾತಿ ಮುಗಿಸಲು 75 ದಿನಗಳ ಡೆಡ್ ಲೈನ್ ಇಲ್ಲಿ. ಉದ್ಯೋಗ ಆಕಾಂಕ್ಷಿಗಳಿಗೆ ಕೆಪಿಎಸ್ಸಿ ಗುಡ್ ನ್ಯೂಸ್. ಬಾಕಿ ನೇಮಕಾತಿಗಳಿದಾವಲ್ಲ ಅವುಗಳಿಗೆ 75 ದಿನ ಡೆಡ್ ಲೈನ್. 56,432 ಹುದ್ದೆ ಭರ್ತಿಗೂ ಮುನ್ನ ಮೈಕೊಡುವಿ. ಹೊಸ ನೇಮಕಾತಿಗೂ ಮುನ್ನವೇ ಬಾಕಿ ವಿಲೇವಾರಿ ಟಾರ್ಗೆಟ್. 11 ಪ್ರಮುಖ ನೇಮಕಾತಿಗಳು ಕ್ಲಿಯರ್ಗೆ ಸಜ್ಜು. ಒಟ್ಟು 1,400 ಹುದ್ದೆಗಳ ಅಧಿಸೂಚನೆ ವಿವಿಧ ಹಂತದಲ್ಲಿದೆ. ಜುಲೈಗೂ ಮೊದಲೇ ಹಳೆ ನೇಮಕಾತಿ ಪೂರ್ಣಕ್ಕೆ ಪ್ಲಾನ್. ಆಗಸ್ಟ್ನಲ್ಲಿ ಹೊಸ ನೇಮಕಾತಿಗೆ ಸರ್ಕಾರ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ. 75 ದಿನದಲ್ಲಿ 56,432 ಸರ್ಕಾರಿ ನೇಮಕಾತಿಗೆ ಪ್ಲಾನ್. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಇತ್ತು. ಒಳ ಮೀಸಲಾತಿ ಯಾವಾಗ ಆಗುತ್ತಪ್ಪ ಅಂತ ಯುವಕರು ಕಾಯ್ತಾ ಕೂತಿದ್ರು. ಯಾಕಂದ್ರೆ ಉದ್ಯೋಗ ಬೇಕಲ್ಲ, ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಿ ಆಯ್ಕೆಯಾಗಿ ಎಲ್ಲವೂ ಕೂಡ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ರು. ನಿರುದ್ಯೋಗಿಗಳಾಗ್ಬಿಟ್ಟಿದ್ದೀವಿ, ನಮಗೆ ಏಜ್ ಬಾರ್ ಆಗ್ತಾ ಇದೆ, ಸರ್ಕಾರಿ ನೌಕರಿ ಸಿಗೋದೇ ಯಾವಾಗ ಅನ್ನುವಂಥ ಜಟಾಪಟಿ ಇತ್ತು. ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಕೆಪಿಎಸ್ಸಿ ನಿಯಮದ ಅಡಿಯಲ್ಲಿ ಇದೀಗ ನೇಮಕಾತಿಗೆ 56,400 ಚಿಲ್ಲರೆ ಹುದ್ದೆಗೆ ಸರ್ಕಾರ ಪ್ಲಾನ್ ಅನ್ನು ರೂಪಿಸ್ಕೊಂಡಿದೆ. ಅಂದರೆ 75 ದಿನಗಳ ಒಳಗೆ ನೇಮಕಾತಿ ಆಗಿಬಿಡ್ಬೇಕು. 56,432 ಸರ್ಕಾರಿ ನೇಮಕಾತಿಗೆ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಇತ್ತು. ಈಗ ಏನು ಹಿಂದಿನ ಒಂದು ರೀತಿಯಲ್ಲೇ ಒಳ ಮೀಸಲಾತಿ ಕೂಡ ಆಗಿರುವಂಥದ್ದು 15%ನಲ್ಲಿ 15% ಒಳ ಮೀಸಲಾತಿ ಆದಮೇಲೆ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಎಷ್ಟು, ಯಾವ ಸಮುದಾಯಕ್ಕೆ ಎಷ್ಟು, ಇವೆಲ್ಲವೂ ಕೂಡ ನಿರ್ಣಯ ಆಯಿತು. ನಿರ್ಣಯ ಆದಮೇಲೆ 11 ಪ್ರಮುಖ ನೇಮಕಾತಿಗಳು ಕ್ಲಿಯರ್ ಮಾಡೋದಕ್ಕೆ ಸಜ್ಜನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಒಟ್ಟು 1,400 ಹುದ್ದೆಗಳ ಅಧಿಸೂಚನೆ ವಿವಿಧ ಹಂತದಲ್ಲಿರುವಂಥದ್ದು. ಜುಲೈಗೂ ಮೊದಲೇ ಹಳೆ ನೇಮಕಾತಿ ಪೂರ್ಣಕ್ಕೆ ಪ್ಲಾನು. ಆಗಸ್ಟ್ನಲ್ಲಿ ಹೊಸ ನೇಮಕಾತಿಗೆ ಸರ್ಕಾರ ಪ್ಲಾನ್ ಅನ್ನು ರೂಪಿಸ್ಕೊಂಡಿದೆ.